ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪುಷ್ಪಲತಾ ಕೊಟ್ಟೂರ್ ಅವರು ರಾಣೆಬೆನ್ನೂರಿಂದ ಬಂದಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣಾರ್ಥಿ ಅಮ್ಮ. ಶರಣಾರ್ಥಿ ಅಮ್ಮ, ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಮ್ಮ ಖಾನಾವಳಿಯಲ್ಲಿ ಇವತ್ತು? ನಾನು 7 ಕಪ್ ಬರ್ಫಿ ಅಂತ ಮಾಡ್ತಾ ಇದ್ದೀನಿ. 7 ಕಪ್ ಬರ್ಫಿ ಅಂತ ಏನೆಲ್ಲ ಸಾಮಗ್ರಿಗಳು ಬೇಕು? ಅದು 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಹಸೆ ಕೊಬ್ಬರಿ, 1 ಕಪ್ಪು ಹಾಲು, 1 ಕಪ್ಪು ತುಪ್ಪ, ಅದು 3 ಕಪ್ಪು ಸಕ್ಕರೆ ಹಾಕ್ಬೇಕು ಅದಕ್ಕೆ. ಆಮೇಲೆ ಏಲಕ್ಕಿ ಪುಡಿ ಪರಿಮಳಕ್ಕೆ. 7 ಕಪ್ ಅಂತ ಹೇಳಿದ್ರೆ ಇದೇ 7 ಕಪ್ ಹಾಗಾದ್ರೆ? ಇದೇ 7 ಕಪ್ ಹಾಕೋದು. ಈ 3, 4, 5, 6, 7 ಕಪ್ ಅದರದ್ದೇ ಒಂದು ಹೆಸರು ಇಟ್ಬಿಟ್ಟಿದ್ದೀರಾ. ಯಾವ ಶೈಲಿ ಇದು? ಅದು ಆ ಕಡೆ ಉತ್ತರ ಕರ್ನಾಟಕ ಕಡೆನ ಜಾಸ್ತಿ ಮಾಡೋದು. ಉತ್ತರ ಕರ್ನಾಟಕ ಶೈಲಿಯಲ್ಲೇ ಇದು ಮಾಡ್ತಾರೆ ನಿಮ್ಮ ಮನೆಯಲ್ಲೆಲ್ಲ? ಓಕೆ, ಇದು ಶುರು ಮಾಡೋಣ. ಏನ್ ಬೇಕು ಇವಾಗ? ಬಾಣ್ಲೆ ಕೊಡಿ. ಮತ್ತೆ ರಾಣೆಬೆನ್ನೂರಿಂದ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಮ್ಮ? ಬಸವ ತತ್ವದ ಒಂದು ಸಂಘಟನೆ ಇದೆ ನಮ್ದು, ಶಿವಾನುಭವ ಕ್ಲಾಸು. ಅದು ಸುವರ್ಣ ಅವರ ನಮಗೆ ಗುರುಗಳವರು. ಅಲ್ಲಿ ನಾವು ಹೋಗ್ತೀವಿ, ವಾರ ಕೂಡ್ಕೊಂಡು ಎಲ್ಲ ಶಿವಾನುಭವ ಮಾಡ್ತೀವಿ. ಆಮೇಲೆ ಬಸವಣ್ಣರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ವಚನಗಳು ವಿಶ್ಲೇಷಣೆಗಳು. ಆಮೇಲೆ ನಾವು ಶಿವಾನುಭವ ಕ್ಲಾಸ್ ಕಟ್ಟಿವಿ, ನಮ್ಮ ಮಕ್ಕಳು ಕಟ್ಟಿದ್ದಾರೆ. ಹೌದಾ? ಅಂದ್ರೆ ಕ್ಲಾಸಿಗೆ ಅಟೆಂಡ್ ಆಗಿ ಪರೀಕ್ಷೆ ಬರೆಯೋದು ಅಂದ್ರೆ ಅದು ಪ್ರವೇಶ, ಪರಿಚಯ, ಭೂಷಣ ಅಂತ 3 ಹಂತ ಇರುತ್ತೆ. ಅವನ್ನೆಲ್ಲ ಕಟ್ಟಿದ್ರೆ ನಮ್ಗಂದ್ರೆ ಏನು ಗೊತ್ತಿರಲ್ಲ. ಎಲ್ರು ಲಿಂಗ ಪೂಜೆ ಮಾಡ್ಕೊಂತಾರ ಅಂತ ನಾವ್ ಮಾಡ್ಕೊಂತಿರ್ತೀವಿ. ಹೌದು. ಆದ್ರೆ ಅಲ್ಲಿ ಹೋದ್ರೆ ಗುರು ಲಿಂಗ ಜಂಗಮ ಅಂದ್ರೆ ಏನು, ಅದರಿಂದ ಏನ್ ನಾವು ಪಡ್ಕೋಬೇಕು. ಹೌದು, ಅದೆಲ್ಲ ಜ್ಞಾನ ಐತೆ. ನಾವ್ ಇದೊಂದು ಶುರು ಮಾಡ್ಬಿಡೋಣ. ಏನ್ ಹಾಕೊಳ್ಳೋದು ನಾವು? ಇದಕ್ಕೆಲ್ಲ ಇದು 7 ಕಪ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಶುರು ಮಾಡ್ಬಿಡೋಣ, ಮತ್ತೆ ನಮ್ಮ ಮಾತು ಮುಂದುವರ್ಸೋಣ ಅಮ್ಮ. ಯಾಕಂದ್ರೆ ಫಸ್ಟ್ ಕಡಲೆ ಹಿಟ್ಟು ಹಾಕೊಳ್ಳೋದು. ಸರಿ, 1 ಕಪ್ ಕಡಲೆ. ಇದು ಬಹಳ ಈಸಿ ಇದೆ, ನೆನಪಲ್ಲಿ ಇಟ್ಕೊಳ್ಳೋಕು ಈಸಿ ಇದೆ. ನೀವ್ ಯಾಕಂದ್ರೆ ಅದಕ್ಕೆ ಒಂದು 7 ಕಪ್ ಅಂತ ಇಟ್ಬಿಟ್ಟಿದ್ದೀರಾ. ಗೆಸ್ಟ್ ಬಂದ್ರೆ ದಿಢೀರಾಗಿ ಮಾತಾಡ್ಕೊಂತಾನ ಮಾಡ್ಬೋದು ಇದನ್ನ. ಕರೆಕ್ಟ್. ಎಲ್ಲಾ ಮನೆಯೊಳಗೆ ಇದ್ದಿದ್ದೇ ಇದು ಸಾಮಾನು ಎಲ್ಲದೂ ಇರುತ್ತೆ. ಪ್ಲಸ್ ತುಂಬಾ ನನ್ಗೆ ಈಸಿಯಲ್ಲಿ 7 ಕಪ್ ಅಂತ ನನ್ನ ತಲೆಯಲ್ಲಿ ಇದ್ಬಿಟ್ರೆ 7 ಕಪ್ ಅಂತ ನೆನಪಲ್ಲಿ ಇದ್ಬಿಡುತ್ತೆ. ಇದು 1 ಕಪ್ ತುಪ್ಪ. 1 ಕಪ್ ತುಪ್ಪ. ಇದನ್ನೇ ನಾವು ಅಳತೆನ ನೆನಪಿಟ್ಕೊಂಡ್ರೆ ಆಯ್ತು. ತುಂಬಾ ಈಸಿ ಇದೆ ನೆನಪಲ್ಲಿ ಇಟ್ಕೊಳ್ಳಿದಕ್ಕೂ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಯಾವ ತರ ಅಂತ ಗೊತ್ತಿರೋದಿಲ್ಲ. ಎಷ್ಟು ಅಳತೆ ಯೂಶಲಿ ಮರ್ತೋಗ್ಬಿಡುತ್ತೆ. ಇದು ಇವಾಗ ಇದು ಕರೆಕ್ಟ್ ಅಳತೆ ಇದೆ ಇದು. ಸರಿ. ಆಮೇಲೆ ನಾನು ಸಕ್ಕರೆ ಹಾಕೊಂತೀನಿ. ಇದು 3 ಕಪ್ ಸಕ್ಕರೆ ಇದೆ. ಸಕ್ಕರೆ ಬೇಕಾಗತ್ತೆ. ಇಂಥ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಮ್ಮ ಮನೆಯಲ್ಲಿ? ಮಾಡ್ತಾ ಇರ್ತೀವಿ. ಯಾರಿಗ ಇಷ್ಟ ಸ್ವೀಟ್ಸ್ ಎಲ್ಲ? ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಈ ತರ ಹೊಸ ರುಚಿ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಇರ್ತೀವಿ. ಮಕ್ಕಳೆಲ್ಲ ತಿಂತಾರೆ ಎಲ್ರು. ಆದ್ರೆ ಮನೆಯೊಳಗೆ ಮಾಡಿದ್ದಂದ್ರೆ ಶುದ್ಧ ಇರುತ್ತೆ ಎಲ್ಲ. ಆಮೇಲೆ ನಾವು ಪ್ರೀತಿಯಿಂದ ಎಲ್ಲ ಮಾಡ್ತಾ ಇರ್ತೀವಲ್ಲ, ರುಚಿ ಆಗ್ಬಿಡುತ್ತೆ ಅದು. ತಾಯಿ ಪ್ರೀತಿ ಅನ್ನೋದು ಬಹಳ ಮುಖ್ಯ. ಮಕ್ಕಳಿಗೆ ತಾಯಿ ಕೊಟ್ರೆ ಅದೊಂದು ರುಚಿ ವೃದ್ಧಿ ಆಗ್ಬಿಡುತ್ತೆ, ಜಾಸ್ತಿ ಅನ್ಸತ್ತೆ. ಇದನ್ನೆಲ್ಲ ಕೂಡಿಸ್ಕೊಂಡು ಒಲೆ ಮೇಲೆ ಇಡ್ಬೇಕು, ಇದು ಕುದಿಲಿಕ್ಕೆ. ಓಕೆ ಹೇಳಿ. ಒಲೆ ಹಚ್ತೀನಿ. ಸರಿ. ಇದ್ ಇಡ್ತೀನಿ. ಸರಿ, ಅದು ಕಲಿಸ್ತಾ ಇರ್ಬೇಕಾಗತ್ತಾ? ಹೇಗೆ? ಕೈ ಬಿಡ್ದಾಗ ಕಲಿಸ್ತಾ ಇರ್ಬೇಕು. ಇನ್ನು ಇದ್ರ ಜೊತೆ ಇನ್ನೇನ್ ಸ್ವೀಟ್ಸ್ ಎಲ್ಲ ಮಾಡ್ತೀರಮ್ಮ ಮನೇಲಿ? ಸ್ವೀಟ್ ಅಂದ್ರೆ ಕೊಬ್ಬರಿ ಮಿಠಾಯಿ ಮಾಡ್ತೀವಿ, ಆಮೇಲೆ ಉಂಡೆಗಳು ಎಲ್ಲ ಮಾಡ್ತೀವಿ, ಮೈಸೂರ್ ಪಾಕ್ ಮಾಡ್ತೀವಿ, ಆಮೇಲೆ ರವೆದು ಬರ್ಫಿ ಇದೇ ತರಾನೇ ಬರುತ್ತೆ ಸಾಧಾರಣ. ರವೆ ಇದು ಹಿಟ್ಟು ಹಾಕಿದೀರಾ? ರವೆ ಹಾಕ್ಬಿಡೋದು? ರವೆ ಹಾಕ್ಬಿಡೋದು ಆ ತರ. ಯಾವಾಗೆಲ್ಲ ಮಾಡ್ತೀರಾ ನೀವು? ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಂತೀವಿ. ಆಮೇಲೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾಡಿದ್ರೆ ಆ ತರ ಎಲ್ಲ. ಗೆಸ್ಟ್ಗೆ ಏನಾದ್ರು ಇದೆಲ್ಲ ಅಂತೂ ದಿಢೀರ್ ಅಂತ ಯಾವ್ದೇ ಮುಂಚಿನ ದಿನ ಅಥವಾ 2 ದಿನ ಮುಂಚೆ ನೆನ್ಸ್ಬೇಕು, ಹುರಿಬೇಕು? ಮನೆಯೊಳಗಿಂದ ಏನಿಲ್ಲ, ಅವ್ರು ಬಲ್ಲೆ ಹಾಲಲ್ಲಿ ಕುತ್ಕೊಂಡಿದ್ದಾರೆ, ಸ್ವೀಟ್ ಮಾಡ್ಬೇಕು, ಮಾತಾಡ್ಕೊಂತಾನೆ ಮಾಡ್ಬೋದು. ನೀವ್ ಹೇಳ್ದಂಗೆ ತುಂಬಾ ಸರಳವಾಗಿದೆ ವಿಧಾನ. ಸ್ವಲ್ಪ ಕುದಿಯೋದೇ ಒಂದ್ 10-15 ನಿಮಿಷ ಆಗ್ಬಿಟ್ರೆ ಆಗೋಯ್ತು. ಅದು ನಾವು ಮಾತಾಡ್ತಾ ಇರೋಣ ಬಿಡಿ. ಹೆಂಗಸರಿಗೆ ಏನ್ ಮಾತಾಡ್ತಾ 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ.
ಮತ್ತೆ ನೀವು ಹೇಳ್ತಾ ಇದ್ರಿ ಆ ಪರೀಕ್ಷೆ ಬಗ್ಗೆ ಎಲ್ಲ, ಅದೆಲ್ಲ ಯಾವ ರೀತಿ, ನೀವು ಎಷ್ಟು ಹಂತಗಳನ್ನ ಅದನ್ನ ತಗೊಂಡಿದ್ದೀರಾ? ಶಿವಾನುಭವ 3 ಅಂತ ಮುಗಿಸಿದೀವಿ. ಹೌದಾ? ಅದನ್ನೆಲ್ಲ ಮುಗಿಸಿ ನಾವು ಬಹಳ ದಿವಸ ಆಯ್ತು ಹೋಗ್ತಾ ಇದ್ದದ್ದು. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಮ್ಮ? ನಾವು 15 ವರ್ಷ ಆಯ್ತು ಹೋಗ್ತಾ ಇದ್ದು. 15 ವರ್ಷದಿಂದ. ನಿಮ್ಮ ಮಕ್ಕಳೆಲ್ಲ ಅವರು ಎಲ್ಲ ಪರೀಕ್ಷೆ ತಗೊಂಡಿದ್ದಾರೆ? ಅವರು ಎಲ್ಲರೂ ಕಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ? 3 ಜನ ಮಕ್ಕಳು, 2 ಜನ ಹೆಣ್ಮಕ್ಳು, ಒಬ್ಬ ಮಗ. ಮಗಳು ಮದ್ವೆ ಆಗಿದೆ ದೊಡ್ಡವಳದು, ಮೊಮ್ಮಗಳಿದ್ದಾಳೆ. ಮೊಮ್ಮಗಳಿದ್ದಾಳೆ. ಎಷ್ಟು ದೊಡ್ಡವಳು ಮೊಮ್ಮಗಳು? 1 ವರ್ಷದವಳೆ. 1 ವರ್ಷ ಚಿಕ್ಕ ಮಗು ಅಷ್ಟೇ. ಸೊ ಮಕ್ಕಳಿಗೂ ಎಲ್ಲ ಅದೊಂದು ತತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ ನೀವು ಜ್ಞಾನ ಕೊಟ್ಟಿದ್ದೀರಾ. ಅವರು ಪರೀಕ್ಷೆಯನ್ನ ತಗೊಂಡಿದ್ದಾರೆ. ಅಂದ್ರೆ ನಮ್ದು ಸ್ವಲ್ಪ ನಮ್ಮ ಮಾವಾರಲಿಂತ್ರ ಸ್ವಲ್ಪ ಟಚ್ ಇದೆ. ಈ ಪೂಜೆ ಮಾಡ್ಕೊಳ್ಳೋದು, ಬಸವಣ್ಣರದು ಅದು ಎಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ಅದೊಂದು ಸಿದ್ಧಾಂತದ ಬಗ್ಗೆ ಎಲ್ಲ ಇದೆ. ಅದ್ರಲ್ಲೇ ನಮ್ಗ ಅವಾರ ಪಾಟೀಲಮ್ಮ ಅವ್ರಲಿಂತ್ರ ಎಲ್ಲ ನಮ್ಗೆ ಇನ್ನೊಂದ್ ಸ್ವಲ್ಪ ಅದ್ರಲ್ಲೆಲ್ಲ. ಹೌದು, ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಫೌಂಡೇಶನ್ ಅಂತ ಇತ್ತು, ಅದ್ರ ಸಿದ್ಧಾಂತದ ಬಗ್ಗೆ ಗೊತ್ತಿತ್ತು. ನಿಮ್ಮ ಈ ಮಾರ್ಗದರ್ಶನದಿಂದ ಅದ ನಿಮ್ಗೆ ನಿಮ್ಮ ಜೀವನದಲ್ಲಿ ಇನ್ನೂ ಅಳವಡಿಸ್ಕೊಂಡಿದೀವಿ. ಬಹಳ ಸಂತೋಷ. ಯಾಕಂದ್ರೆ ಎಲ್ಲರೂ ಈಗ ನೀವು ಮಕ್ಕಳಿಗೆ ಸಹ ಅದು ಒಳ್ಳೆ ಸಿದ್ಧಾಂತ. ಅಂದ್ರೆ ನಮ್ಮ ಮಾವಾರು 6 ಎಕರೆ ಭೂಮಿನ ಧಾರವಾಡ ಮುರುಘಾ ಮಠಕ್ಕೆ ಕೊಟ್ಟಿದ್ದಾರೆ. ಅದು ಹಿಂಗಾಗಿ ನಮ್ಗೆಲ್ಲಾ ಸ್ವಾಮೀಜಿಯರ್ ಬರೋದು ಹೋಗೋದು, ಗುರುಲಿಂಗ ಜಂಗಮರ್ದೆಲ್ಲ ದಾಸ ಹೋಗೋದು ಎಲ್ಲ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಒಳ್ಳೇದು. ಈಗಿನ ಕಾಲದಲ್ಲಿ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಒಂದು ಕೊರಗಿರುತ್ತೆ, ನಮ್ಮ ಮಕ್ಕಳು ಇದನ್ನ ಕಲಿತಾ ಇಲ್ಲ, ಅದನ್ನೆಲ್ಲ ಬಿಡ್ತಾ ಇದ್ದಾರೆ, ಬಿಸಿ ಲೈಫ್ ಆಗಿದೆ, ಕೆಲ್ಸಕ್ಕೆ ಹೋಗ್ತಾರೆ, ಮದ್ವೆ ಆಗ್ತಾರೆ. ಬಟ್ ಆದ್ರೂ ಕೂಡ ನೀವು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದೊಂದು ಬಹಳ ಸಂತೋಷದ ವಿಷಯ. ಇದೊಂದು ಸಾಧಾರಣ ಎಷ್ಟೊತ್ತಾಗ್ಬೋದು? ಒಂದು 10-15 ನಿಮಿಷ. ಇದಕ್ಕೊಂದು 10-15 ನಿಮಿಷನೇ ಬೇಕಾಗತ್ತೆ. ಎಲ್ಲಾ ಹಿಟ್ಟನ್ನು ಮಿಕ್ಸ್ ಮಾಡಿ ಅದೊಂದು ಯಾವ ತರ? ಅದು ಒಂಥರ ಬಾಂಡ್ಲೆ ಬಿಟ್ಕೊಳ್ಳುತ್ತೆ. ತುಪ್ಪ ಹಾಕಿದೀರಾ? ಚೆನ್ನಾಗಿ ತುಪ್ಪ ಹಾಕಿದೀರಾ? ಬಾಂಡ್ಲೆ ಬಿಟ್ಕೊಳ್ಳುತ್ತೆ. ಆಮೇಲೆ ತುಪ್ಪ ಸವರಿ ಒಂದ್ ತಟ್ಟೆಗೆ ತುಪ್ಪ ಸವರಿ ಹಾಕ್ಬಿಟ್ರೆ ರೆಡಿ ಆಗ್ಬಿಡುತ್ತೆ. ಅಮ್ಮ, ಕುದಿ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ, ಕುದಿ ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ್ ಅಂತ ಬರ್ತಾ ಇದೆ ಪರಿಮಳ. ಮತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಹೌದು, ಅದು ನೀವ್ ಹೇಳ್ದಾಗೆ ಸ್ವಲ್ಪ ತುಪ್ಪ, ಕಡಲೆ ಹಿಟ್ಟು, ಹಾಲು ಸ್ವಲ್ಪ ಗಟ್ಟಿ ಆಗ್ಬೇಕಮ್ಮ. ಅದು ಸ್ವಲ್ಪ ಗಟ್ಟಿ, ಬರ್ಫಿ ತರ. ಬರ್ಫಿ ನಾವೇ ಅದನ್ನ ಮಾಡುವಾಗ ಒಂದು ಅಂದಾಜು ಮಾಡ್ಕೋಬೇಕು, ಆಗಿದೆಯಾ ಅಲ್ವಾ ಅಂತ ಅಲ್ವಾ? ಅದು ಮಾಡಿ ಮಾಡಿ ನಿಮ್ಗೆ ಅಭ್ಯಾಸ ಆಗಿದೆ, ಅಂದಾಜು ಆಗುತ್ತೆ ಯಾವಾಗ ಅಂತ. ಅದು ಅಂಟಿಂದ ಬಿಡ್ತಾ ಇರ್ಬೇಕು. ಅಮ್ಮ, ನೀವು ಹೇಳಿದ್ರಿ ನೀವು ಶಿವಾನುಭವ ತರಗತಿಗೆಲ್ಲ ಹೋಗಿದೀವಿ, ಪರೀಕ್ಷೆಯನ್ನೆಲ್ಲ ಪಾಸ್ ಮಾಡಿದಿರಿ ಅಂತ. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ, ನಮ್ಮ ಬಸವಣ್ಣನವರ ವಚನ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ವಚನ ಗೊತ್ತಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸಿಕೊಡಿ ಅಮ್ಮ. ನಾವು ಎಲ್ಲೆಲ್ಲೋ ಹೋಗ್ತಿದ್ವಿ, ಅದಕ್ಕಿಂತ ನಮಗಿದು ಶಿವಾನುಭವಕ್ಕೆ ಹೋದ್ರೆ 1-4 ವಿಚಾರ ಬಸವಣ್ಣರ್ದೆಲ್ಲ ಇದು ಕಿವಿ ಮೇಲೆ ಬಿದ್ದ್ಬಿಡುತ್ತೆ. ವಚನಗಳು ಎಲ್ಲ ಇದನ್ನ ಹಾಡಿದಾಗ ಆಗುತ್ತೆ, ಅದ್ರದ್ದು ಏನು ಅಂತ ನಮಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ನಾವು ಎಲ್ಲೆಲ್ಲೋ ಕುತ್ಕೊಂಡ್ ಕಾಲ ಕಳೆಯಕ್ಕಿಂತ ಈ ತರ ಹೋಗ್ಬಿಟ್ರೆ ನಮಗೂ ಮನ್ಸಿಗೆ ನೆಮ್ಮದಿ ಸಿಗ್ಬಿಟ್ಟತೆ. ಅಲ್ಲಿಗೆ ಹೋಗಿ ಬಂದಿವಿ, ಅಲ್ಲಿ 1-4 ವಿಚಾರ ನಮಗ್ ಇದನ್ನಾಗಿದೆ. ಹೌದು ಹೌದು, ಎಲ್ಲೋ ಒಂದ್ ಕಡೆ ನಮ್ಗೆ ತುಂಬಾ ಈ ಜಂಜಾಟ, ಏನೇನೋ ಎದುರು ತೊಂದರೆ ಆಗೋದು ಅಂತದೆಲ್ಲ ಬರುವಾಗ ನಿಮ್ಗೆ ಈ ತರ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ಅಲ್ಲಿ ಹೋಗಿ. ಆಮೇಲೆ ನಮ್ಗ ಅವ್ವಾರು ಬಹಳ ಆಧಾರ ಆಗ್ಬಿಟ್ಟಾರ, ತಾಯಿನೇ ಅವರು. ಹೌದು, ನಿಮ್ಮ ರಾಣಿಬೆನ್ನೂರಿಂದ ತುಂಬಾ ಮಂದಿ ಬಂದವರು ಇದೇ ಮಾತು ಹೇಳ್ತಾ ಇದ್ದಾರೆ. ಹೌದು, ಅವ್ರು ಇರೋದೇ ಆತರ. ನಮ್ ತವ್ರ ಮನೆನೇ ನೆನಪಾಗಲ್ಲ ಅಲ್ಲಿಗೆ ಹೋಗ್ಬಿಟ್ರೆ. ನಾವ್ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಅವ್ರ ಹತ್ರ ಹೇಳ್ಕೊಂಡು ಮುಂದೆ ಅವರೊಂದು ಒಳ್ಳೆ ಮಾರ್ಗದರ್ಶನ ನಮ್ಗೆ ಹೇಳ್ತಾರೆ. ಹಿಂಗ್ ಬೇಡ, ಹಿಂಗ್ ಬೇಡ, ಹಿಂಗ್ ಮಾಡೋ, ಹಿಂಗ್ ಮಾಡೋ ಅಂತ. ನಿಮ್ಗೆಲ್ಲ ಅದೃಷ್ಟ, 2 ತವ್ರ ಮನೆ. ಹೌದು, ನಾವು ಬಹಳ ಅದೃಷ್ಟ ಮಾಡಿದ್ವಿ. ವೀಕ್ಷಕರಿಗೋಸ್ಕರ ಅದನ್ನ ಮಾಡುವಾಗನೇ ಒಂದು ವಚನ ಹೇಳ್ತೀರಮ್ಮ? ಮಾಡುವ ನೀಡುವ ಭಕ್ತನ ಕಂಡರೆ, ಮಾಡುವ ನೀಡುವ ಭಕ್ತನ ಕಂಡರೆ, ನಿಧಿ ನಿಧಾನವ ಕಂಡಂತೆ, ನಿಧಿ ನಿಧಾನವ ಕಂಡಂತೆ, ಪಾದೋದಕ ಪ್ರಸಾದ ಜೀವಿಯ ಕಂಡರೆ, ಪಾದೋದಕ ಪ್ರಸಾದ ಜೀವಿಯ ಕಂಡರೆ,
ಹೋದ ಪ್ರಾಣ ಬಂದಂತೆ, ಹೋದ ಪ್ರಾಣ ಬಂದಂತೆ, ಹೋದ ಪ್ರಾಣ ಬಂದಂತೆ, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತೆ, ಅನ್ಯರ ಮನೆಗೆ ಹೋಗಿ, ಅನ್ಯರ ಮನೆಗೆ ಹೋಗಿ, ತನ್ನುದರವ ಒರೆಯದ ನಿತ್ಯ ಶರಣರ ಕಂಡರೆ, ತನ್ನುದರವ ಒರೆಯದ ನಿತ್ಯ ಶರಣರ ಕಂಡರೆ, ನಿಶ್ಚಯವಾಗಿಯೂ ನಿಶ್ಚಯವಾಗಿಯೂ ಕೂಡಲ ಸಂಗಮ ನೆಂಬೇನೆ, ನಿಶ್ಚಯವಾಗಿಯೂ ಕೂಡಲ ಸಂಗಮ ನೆಂಬೇನೆ, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತೆ, ನಿಧಿ ನಿಧಾನವ ಕಂಡಂತೆ, ನಿಧಿ ನಿಧಾನವ ಕಂಡಂತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಬಹಳ ಅರ್ಥಗರ್ಭಿತವಾದ ವಚನ. ಇವಾಗ ಆಗ್ತಾ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಎಣ್ಣೆಯಿಂದ ನೋಡ್ತಾ ಇದ್ರೆ ಅಲ್ಲ, ಇದು ತುಪ್ಪ ಹಾಕಿದೀರಾ, ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಹೌದು, ಒಳ್ಳೆ ಘಮ್ ಅಂತ ಪರಿಮಳ ಸಹ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಅವಾಗ್ಲಿಂದನು. ಇವಾಗ ಏನ್ ಹಾಕ್ಬೇಕಮ್ಮ? ತುಪ್ಪ ಹಾಕೊಳ್ಬೇಕಾಗತ್ತಾ ಇದಕ್ಕೆ? ಅದು ಬಿಟ್ಕೊಳ್ಬೇಕಲ್ಲ ಕಟ್ ಮಾಡಿದಾಗ. ಮತ್ತೆ ನೀವು ಮಾಡುವ ಯಾವ ತಿಂಡಿ ಇಷ್ಟ ನಿಮ್ಮ ಮನೆಯಲ್ಲಿ? ತಿಂಡಿ, ಸ್ವೀಟ್ ಅಥವಾ ಯಾವ್ದು? ಖಾರನ? ನಮ್ಮಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಸ್ವೀಟ್ ಅನ್ನ, ಎಲ್ಲಾ ತರಾನು ಇಷ್ಟಪಡ್ತಾರೆ. ನೀವು ಮಾಡುವ ಎಲ್ಲಾ ತಿಂಡಿನೂ ಇಷ್ಟ ಮನೆಯಲ್ಲಿ? ನಮ್ದು ಸ್ವಲ್ಪ ಅಡಿಗೆ ಇಂಟ್ರೆಸ್ಟ್ ಜಾಸ್ತಿ ನಾವು. ಹೌದಾ? ಯಾವ್ದು ಈಗ ಮಕ್ಳು ಏನ್ ಹೇಳ್ತಾರೆ, ನನ್ನ ಅಮ್ಮ ಮಾಡಿದ್ದು ಇದೊಂದು ಬೆಸ್ಟ್, ತುಂಬಾ ಚೆನ್ನಾಗಿದೆ ಅಂತ ಯಾವ ತಿಂಡಿ ಅವ್ರು ಹೇಳ್ತಾರೆ ನಿಮ್ದು? ಅವರು ಇಷ್ಟಪಡೋದಂದ್ರೆ ಇವೇ ನಮ್ದು ರೊಟ್ಟಿ ಪಲ್ಯ ಅಂತೂ ಜಾಸ್ತಿನೇ ಮಾಡೋದು ನಾವು. ಹೌದಾ? ಏನ್ ಪಲ್ಯ ಮಾಡ್ತೀರಮ್ಮ? ನಾವು ಒಂದೊಂದ್ ದಿವಸ ಬದ್ನೆಕಾಯಿ, ತುಂಬಿದ ಬದ್ನೆಕಾಯಿ, ಹೀರೆಕಾಯಿ, ಕಾಳು ಪಲ್ಯ, ಆಮೇಲೆ ಎಲ್ಲಾ ಸೊಪ್ಪು ಹಾಕಿ ಗಡ್ಸೆಪ್ಪು ಅಂತ ಮಾಡ್ತೀವಿ ನಾವು. ಎಲ್ಲಾ ವೆರೈಟಿ ಸೊಪ್ಪು ಹಾಕಿ ಪಲ್ಯ ಮಾಡ್ತೀರಾ? ಜಾಸ್ತಿ ಪುಂಡೆ ಸೊಪ್ಪು ಅಂತ, ಅಂದ್ರೆ ಈ ಕಡೆ ಗೊಂಗೂರ ಅಂತಾರೆ. ಗೊಂಗೂರ ಸೊಪ್ಪು ಅಂತಾರೆ. ಅದು ತುಂಬಾ ಒಳ್ಳೇದು, ಹೆಲ್ದಿ ಕೂಡ. ಅದನ್ನ ಹಾಕಿ ಮಾಡ್ತೀವಿ. ಮೆಂತ್ಯ ಸೊಪ್ಪಂತೂ ಬೇಕೇ ಬೇಕು. ಹೌದೌದಲ್ಲ, ಸೊಪ್ಪು ತುಂಬಾ ಒಳ್ಳೇದು. ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಮಕ್ಕಳಿಗೆ ಒಳ್ಳೇದು. ಯಾಕಂದ್ರೆ ಈಗ ಬೇರೆ ರೀತಿಯಲ್ಲಿ ರುಚಿ ಆಗ್ಲಿಲ್ಲ ಅಂದ್ರೆ ತಿನ್ನೋದಿಲ್ಲ ಮಕ್ಕಳು. ರುಚಿಯಾಗಿ ಮಾಡ್ಕೊಟ್ರೆ ಮಾತ್ರ ತಿಂತಾರೆ. ಸೊ ರೊಟ್ಟಿ ಅಂದ್ರೆ ಯಾವ್ದು ಮಾಡ್ತೀರಾ ನೀವು? ಯಾವ ಜೋಳದ್ದು, ರಾಗಿದು, ಅಕ್ಕಿದು ಎಲ್ಲ ರೊಟ್ಟಿ ಮಾಡ್ತೀವಿ. ಎಲ್ಲಾ ರೊಟ್ಟಿನೂ ಮಾಡ್ತೀವಿ, ಚಪಾತಿ ಮಾಡ್ತೀವಿ. ಸೊ ಎಲ್ಲಾ ತಿಂಡಿನೂ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟನೇ? ಪೂರಿ, ದೋಸೆ, ಇಡ್ಲಿ ಎಲ್ಲ ಉತ್ತರ ಕರ್ನಾಟಕ ಶೈಲಿ ಮತ್ತೆ ಇವನ್ ಬೇರೆದು ಮಾಡ್ತೀವಿ ನಾವು. ಸಾಯಂಕಾಲ ಹೊತ್ತು ಮಹಾರಾಷ್ಟ್ರ, ಗುಜರಾತದ್ದು ಇವೆಲ್ಲ. ಹೇಗೆ ಕಲ್ತ್ರಿ ಎಲ್ಲದು? ಅಂದ್ರೆ ನಮ್ದು ಬಾಂಡ್ರಿ ನಿಪ್ಪಾನಿ, ನಮ್ದು ಮಹಾರಾಷ್ಟ್ರ ಬಾಂಡ್ರಿ. ನಿಮ್ಮ ತಾಯಿ ಮನೆ ನಿಪ್ಪಾನಿ ಇರೋದು ಅಲ್ಲಿ. ಅಂದ್ರೆ ಮಹಾರಾಷ್ಟ್ರದ ಸ್ವಲ್ಪ ಬಹಳ ಟಚ್ ಇರೋದು. ಹೌದೌದು. ಅಲ್ಲೆಲ್ಲ ಪಾವ್ ಭಾಜಿ, ಬ್ರೆಡ್ ಮಿಸಳು ಅಂತ. ಆಮೇಲೆ ನಮ್ಮ ಮನೇಲಿ ನಮ್ಮ ಅಕ್ಕ ಒಬ್ರು ಗುಜರಾತ್ನವ್ರು ಇದ್ದಾರೆ, ಅವ್ರಲಿಂತ್ರ ಡೋಕ್ಳಾ ಅಂತ, ಆಮೇಲೆ ಥೇಪ್ಲಾ, ಮೆಂತ್ಯ ಸೊಪ್ಪು ಹಾಕಿ ಚಪಾತಿ. ಒಂಥರ ಆಲ್ ಇಂಡಿಯಾದಲ್ಲಿ ಯಾವ್ದು ಎಲ್ಲಾ ಸ್ಟೇಟ್ ಇದು ಎಲ್ಲ ಒಂದ್ ಸ್ವಲ್ಪ ಬಂದಿದೆ ನಿಮ್ಗೆ? ಬಂದಿದೆ. ನಮ್ಮ ಮನೇಲಿ ನಾವು 5 ಸ್ಟೇಟ್ನವ್ರು ಇದೀವಿ. 5 ಸ್ಟೇಟ್ ಅವ್ರು ಇದ್ದೀರಾ? ಓಕೆ. ಎಲ್ಲಾ ಒಂದು ಏನದು ಕಲ್ಚರ್ ಬರುತ್ತೆ, ಎಲ್ಲಾ ರೀತಿಯ ಒಂದು ತಿಂಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ನೀವು ಶೇರ್ ಮಾಡ್ಕೊಂಡು, ಹಾಗೆ ನೀವು ತುಂಬಾ ವೆರೈಟಿ ತಿಂಡಿನ ಕಲ್ತಿದ್ದೀವಿ. ಒಳ್ಳೆ ಪರಿಮಳ ಘಮ್ ಅಂತ ಬರ್ತಾ ಇದೆ. ಗಟ್ಟಿ ಆಗ್ಬೇಕಾ ಇನ್ನೊಂದ್ ಸ್ವಲ್ಪ ಹೊತ್ತು? ಆಯ್ತು, ಒಂದ್ 2 ನಿಮಿಷ. ಆಕ್ಚುಲಿ ಇದು ಬಹಳ ಸಿಂಪಲ್ ಆಗಿದೆ. ಓನ್ಲಿ ಅದೊಂದು ಸ್ವಲ್ಪ ನಾವು ಹದ ತಿಳ್ಕೊಳ್ಬೇಕು ಮಾಡುವವ್ರಲ್ವಾ? ಯಾಕಂದ್ರೆ ಏನ್ ಮನೆಯೊಳಗಿಂದನೇ ಎಲ್ಲದೂ ಇರೋದು, ಎಲ್ಲ ಇದ್ಬಿಡುತ್ತೆ. ಕೊಂಡು ತಂದು ತಿನ್ನೋಕ್ಕಿಂತ ಇದು ಹೆಲ್ದಿ. ಹೌದೌದು.
ಮತ್ತೆ ಕೊಂಡದಂದ್ರೆ ಯಾವಾಗ ಅವರು ಮಾಡಿರ್ತಾರೆ ಗೊತ್ತಿಲ್ಲ, ಆಮೇಲೆ ಯಾವ ತುಪ್ಪ ಹಾಕಿರ್ತಾರೆ ಗೊತ್ತಿರಲ್ಲ, ಸಕ್ಕರೆ ಯಾವ್ದು ಹಾಕಿರ್ತಾರೋ ಗೊತ್ತಿಲ್ಲ. ನಮ್ಗೆ ಅಟ್ಲೀಸ್ಟ್ ನಮ್ಗೆ ನಮ್ ಕಣ್ಣೆದ್ರಿಗೆ ನಾನು ಒಳ್ಳೆ ರೀತಿಯಿಂದ ಮಾಡಿ ನನ್ನ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಒಂದು ನೆಮ್ಮದಿ ಮನೇಲಿ ಮಾಡಿದಾಗೆ. ಅಮ್ಮ ಬರ್ಫಿ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ ಅಮ್ಮ, ತಟ್ಟೆಗೆ ಹಾಕೊಂಡ್ಬಿಡೋಣ. ಗಟ್ಟಿ ಒಂಥರ ಹಲ್ವಾದಾಗೆ ಆಗ್ಬೇಕಲ್ವಾ? ಈಗ ಅದು ಈ ಸ್ಟೇಜ್ಗೆ ಬಂದ್ಮೇಲೆ ತಟ್ಟೆಗೆ ಹಾಕೊಂಡ್ಬಿಟ್ರೆ, ತುಪ್ಪ ಸೌರಿ ತಟ್ಟೆಗೆ ಹಾಕೊಂಡ್ಬಿಟ್ರೆ ರೆಡಿ ಇದೆ ಅಂತ ಆಗ್ಬಿಡುತ್ತೆ. ಸರಿ ಸರಿ, 7 ಕಪ್ ಬರ್ಫಿ ರೆಡಿ ಆಗ್ತಾ ಇದೆ. ಅದು ಇವಾಗ ಇಷ್ಟು ಹಲ್ವದಾಗಿದೆ, ಆಮೇಲೆ ತಣ್ಣಗಾದ್ಮೇಲೆ ಬರ್ಫಿ ಟೈಪ್ ಬಂದ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಇದಿವಾಗ ಒಂದಿನ ಮಾಡಿದ್ರೆ ಎಷ್ಟು, ಒಂದ್ 2-3 ದಿನ ಇಡ್ಬೋದಾ? ಅಯ್ಯೋ 10-15 ದಿವಸ ಇಟ್ಕೊಂತೀನಿ. ಟೇಸ್ಟ್ ಅಷ್ಟೇ ಚೆನ್ನಾಗೇ ಇರುತ್ತಾ? ಅಷ್ಟೇ ಇರುತ್ತೆ ಅದು. ಅಂದ್ರೆ ನೀರ್ ಹಾಕಿರೋದಿಲ್ಲಲ್ಲ. ಕರೆಕ್ಟ್, ನೀರ್ ಹಾಕಿಲ್ಲ, ಈ ತುಪ್ಪ ಎಲ್ಲ ಚೆನ್ನಾಗಿ ಕೆಡೋ ವಸ್ತು ಏನಿಲ್ಲ ಇದ್ರಲ್ಲೇ. ಹೌದು, ಎಲ್ಲ ಕೊಬ್ಬರಿ, ಕಡಲೆ ಹಿಟ್ಟು, ತುಪ್ಪ. ಹೌದು. ಹಾಗಾಗಿ ನಾವೊಂದು ಎಲ್ಲ ಹೋಗ್ಬೇಕು, ಯಾರ ಮನೆ ಕೊಡ್ಬೇಕು ಅಂದ್ರೆ ಓಕೆ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ಹಾಕೋಣ. ತುಂಬಾ ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ. ಎಷ್ಟು ನೀಟಾಗಿ ಬಂತು ನೋಡಿ, ಫುಲ್ ತುಪ್ಪ ಹಾಕಿದೀರಾ, ಬಾಣ್ಲಿಯಿಂದ ಚೆನ್ನಾಗಿ ಬಂತು. ಒಳ್ಳೆ ಕಲರ್ ಆಗಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪರಿಮಳ ಅಂತೂ ಇದರಿಂದನೇ ನನಗೆ ಅನ್ನಿಸ್ತಾ ಇದೆ ಒಳ್ಳೇದಾಗಿದೆ, ಅದ್ಭುತವಾಗಿದೆ ಅಂತ. ತುಂಬಾ ಪರಿಮಳ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಹೌದು. ನೀವ್ ಇದೀಗ ಒಂದಿನ ಮಾಡಿದ್ರೆ ಹುರಿದ್ರೆ ಬಾಳ ಘಮ 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 ಅನ್ಬಿಡುತ್ತೆ. ನಿಮ್ ಮನೇಲಿ ಮಾಡಿದ್ರೆ ಮೋಸ್ಟ್ಲಿ ಆ ಬೀದಿಯಲ್ಲಿ ಎಲ್ರಿಗೂ ಗೊತ್ತಾಗತ್ತಾ ಅಂತ ಸ್ವೀಟ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರ ಮನೇಲಿ ಸ್ವೀಟ್ ನಾವು ಹೋಗೋಣ ಅಂತ ಬಂದ್ಬಿಡ್ತಾರೆ ಜನ, ಅಷ್ಟ್ ಚೆನ್ನಾಗಿ ಮಾಡಿದೀರಾ. ತುಂಬಾ ಸ್ಮೂತ್ ಕೂಡ ಚೆನ್ನಾಗಿದೆ ಅಲ್ವಾ? ಸ್ಮೂತ್ ಆಗ್ಬಿಡುತ್ತೆ. ಅದೊಂದು ಟೆಕ್ನಿಕ್, ಅದು ಕಲಿಸ್ಬೇಕು. ಇದು ಚಿಕ್ಕ ಮಕ್ಕಳಿಗೆ, ಮುದುಕರಿಗೆ. ಅಲ್ಲ, ನೀವಲ್ಲಿ ಕಲಿಸ್ತಾ ಇದ್ರಲ್ಲ, ಅದು ಒಂದು ಒಳ್ಳೆ ಟೆಕ್ನಿಕ್. ಯಾಕಂದ್ರೆ ಗಂಟು ಬಿಡಬಾರ್ದು ಅದನ್ನ, ಹುರಿಯೋ ಮುಂದೆ ಕೈ ಬಿಟ್ರೆ ಅದು ತಳ ಹತ್ಕೊಂಡ್ಬಿಡು. ಹೌದು. ಇದಿವಾಗ ಸಾಧಾರಣ ಎಷ್ಟೊತ್ತು ಬೇಕಮ್ಮ? 15 ನಿಮಿಷ ಆದಿದ್ರೆ ಕಟ್ ಮಾಡಿ. ಸಾಧಾರಣ ಒಂದು ನಾವು ನೋಡ್ಕೊಳ್ತಾ ಇರ್ಬೇಕು ಮಾಡಿದ್ರೆ. ಕಟ್ ಇವಾಗ್ಲೇ ಮಾಡ್ತೀರಾ ಅಥವಾ ತಣ್ಣಗಾದ್ಮೇಲೆ? ಒಂದ್ 2 ನಿಮಿಷ ಆದ್ಮೇಲೆ. ತಣ್ಣಗಾದ್ಮೇಲೆನೆ ನಿಮ್ಗೆ ಒಂದು ಸರಿಯಾದ ಒಂದು ಶೇಪ್ ಅಲ್ಲಿ ಕಟ್ ಮಾಡೋದಕ್ಕೆ ಈಸಿ ಆಗತ್ತೆ. 7 ಕಪ್ ಬರ್ಫಿ ರೆಡಿ ಆಗಿ ಕಾಯ್ತಾ ಇದೆ. ಇನ್ನೇನ್ ಮಾಡೋದು? ಇದನ್ನ ಕಟ್ ಮಾಡ್ಬೇಕು ಇವಾಗ. ಚಾಕು ಕೊಡಿ. ಚಾಕು ತಗೊಂಡು ಕಟ್ ಮಾಡಿದ್ರೆ ನಾವು ಸವಿಬಹುದು. ಪರಿಮಳ ಒಳ್ಳೆ ಬರ್ತಾ ಇದೆ. ನೀಟಾಗಿ ಬರ್ತಾ ಇದೆ ಅಲ್ವಾ? ನೀಟಾಗಿ ಬರುತ್ತೆ. ಯಾವ ಶೇಪ್ ಬೇಕೋ ನಿಮ್ಗೆ, ಯಾವ ಶೇಪ್ ಅದ್ರೊಳಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ಟೈಲ್ ಆಗಿ ಆತರ ಎಲ್ಲ ಟ್ರೈ ಮಾಡಿದೀರಾ? ಮಾಡಿದೀವಿ, ಡಿಫ್ರೆಂಟ್ ಶೇಪ್ ಅಲ್ಲಿ. ಶೇಪ್ ಅಲ್ಲಿ ಅಂದ್ರೆ ಏನು ಅದೇ ಚೆಕ್ಸ್, ಡೈಮಂಡ್ ಬರೋದಿದ್ದು. ಅದ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ. ಚೆನ್ನಾಗಿ ಬರ್ತಾ ಇದೆ, ಕನ್ಸಿಸ್ಟೆನ್ಸಿ ಎಲ್ಲ ಸರಿಯಾಗಿದೆ ಅಲ್ವಾ? ಹಾಕಿ ಅದು ಅಳ್ತೇನೆ, ಅದು ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅದ ಕಪ್ ಒಳಗನ ಕೊಬ್ಬರಿ 1 ಕಪ್ಪು, ಹಾಲು 1 ಕಪ್ಪು, ತುಪ್ಪ 1 ಕಪ್ಪು, ಆತರನೇ 7 ಕಪ್ ಅಂತ ಬೇರೆ ಏನಾದ್ರು ಹಿಟ್ಟು ತಗೊಂಡ್ ಮಾಡಿದೀರಾ ನೀವು? ಈಗ ಕಡಲೆ ಹಿಟ್ಟು ತಗೊಂಡಿಲ್ಲ. 7 ಕಪ್ಪಿಗೆ ಕಡಲೆ ಹಿಟ್ಟೇ ಬೇಕು, ಕೊಬ್ಬರಿನೇ ಬೇಕು. ಸರಿ. ನೀಟಾಗಿ ಪೀಸ್ ಬರ್ತಾ ಇದೆ. ತುಪ್ಪದ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ತುಪ್ಪ, ಕಡಲೆ ಹಿಟ್ಟು, ತುಂಬಾ ಶೈನಿಂಗ್ ಕೂಡ ಬರ್ತಾ ಇದೆ. ಶೈನಿಂಗ್ ಬರುತ್ತೆ, ಅದು ತುಪ್ಪ ಇರುತ್ತಲ್ಲ, ಮತ್ತೆ ಕಡಲೆ ಹಿಟ್ಟಿಂದು ಕಲರ್ಫುಲ್ ಆಗಿದೆ ಅಮ್ಮ. ಇದೇನು ಯಾವಾಗ ನಾನ್ ಟೇಸ್ಟ್ ನೋಡೋಣ ಅಂತ ಕಾಯುವಷ್ಟು ಪರಿಮಳ ಇದೆ ಅದ್ರಲ್ಲಿ, ಚೆನ್ನಾಗಿದೆ. ಸುಮಾರು ಮಾಡಿದೀರಾ? ನನ್ಗೊಂದ್ ಸರ್ವಿಂಗ್ ಪ್ಲೇಟ್ ಕೊಡಿ, ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ರೆಡಿ ಮಾಡಿದೀರಾ, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದೀರಾ. ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆಯಮ್ಮ ನಿಮ್ಗೆ? ಡೆಕೋರೇಷನ್ ಮಾಡ್ತೀರಾ? ಸ್ವಲ್ಪ. ಹೌದಾ? ಕುಕಿಂಗ್ ಆಲ್ರೆಡಿ ನೀವು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ. ಬಂದಿರೋದೇ ಬಸವ ಚಾನಲ್ ಅಂತ, ಅದಕ್ಕೆ ಬಂದಿರೋದು. ನಾವು ಯಾವಾಗೂ ಬಂದಿಲ್ಲ. ಈ ಚಾನಲ್ ಏನಿದೆ ಅಂದ್ರ ಹೆಣ್ಮಕ್ಳಿಗೆ ಆತು, ಎಲ್ರಿಗೂ ಉಪಯೋಗ ಆಗುವಂತ ಚಾನಲ್ ಇದೆ ಇದು. ವಯಸ್ಸಾದವ್ರಿಗೆ, ಮಕ್ಕಳಿಗೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಈ ಪೀಸಸ್ ಕೂಡ ತುಂಬಾ ನೀಟಾಗಿ ಬಂದಿದೆ. ಹೌದು, ಚೆನ್ನಾಗಿ ಡೆಕೋರೇಷನ್ ಮಾಡಿದೀರಾ. ಕೊಬ್ಬರಿ ತುಂಬಾ ಉಪಯೋಗಿಸ್ತೀರಾ ಅಲ್ವಾ ಕರ್ನಾಟಕದಲ್ಲಿ? ಕೊಬ್ಬರಿ ಪ್ರತಿಯೊಂದಲ್ಲೂ ಆಕ್ಚುಲಿ ಒಳ್ಳೆ ಅಂಶ. ಅದು ನಮ್ಗೆ ಚರ್ಮ ಎಲ್ಲ ಮೃದು ಮಾಡ್ಬಿಡುತ್ತೆ. ಅದು ನೀವು ನಿಜ ಹೇಳ್ಬೇಕು. ಹುಡುಗಿಯರಿಗೆಲ್ಲ ಅದು ಯಾವ್ದಾದ್ರು ಮನೆ ರೆಸಿಪಿ ಇದೆಯಾ, ಯಾವ ತರ ಬ್ಯೂಟಿ ಆಗಿರ್ಲಿಕ್ಕೆ? ನೀವು ಚರ್ಮ ಮೃದು ಅಂದ್ರೆ ಕಾಯಿ ಜಾಸ್ತಿ ತಿಂತಾರೆ. ಸರಿ, ಚೆನ್ನಾಗಿ ಮಾಡ್ತಾ ಇದೀರಾ.
ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡ್ಕೊಂಡ್ ಬಂದಿದ್ದೀರಾ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಆ ತುಪ್ಪದ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಗಿದೆ ಅಲ್ವಾ? ಡೆಕೋರೇಷನ್ ಚೆನ್ನಾಗಿ ಮಾಡಿದೀರಾ, ನೀಟಾಗಿ ಬಂದಿದೆ. ತುಂಬಾ ವೆಯ್ಟ್ ಮಾಡಿಸ್ಬೇಡಿ, ಟೇಸ್ಟ್ ಮಾಡ್ಬಿಡ್ತೀನಿ. ತಗೊಳ್ಳಿ, ಇದು 7 ಕಪ್ ಬರ್ಫಿ ರೆಡಿ. ತುಂಬಾ ವಿಶಿಷ್ಟವಾಗಿ ಕಾಣ್ತಾ ಇದೆ. ಅದು ಡೆಕೋರೇಷನ್ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಪ್ಲಸ್ ನಿಮ್ಗೆ ಒಳ್ಳೆ ಶೈನಿಂಗ್ ಬರ್ತದೆ ಬರ್ಫಿ ಅಂತ ಹೇಳಿದ್ರೆ. ಹಾಕಿರ್ತೀವಲ್ಲ, ಧಾರಾಳವಾಗಿ ತುಪ್ಪ ಹಾಕಿದೀರಾ ನೀವು, 1 ಕಪ್ ತುಪ್ಪ ಹಾಕಿದೀರಾ. ಇದನ್ನ ಮಕ್ಕಳಿಗಂತೂ ಕೊಟ್ರೆ ಅದು ಒಳ್ಳೆ ಅಂಶ ಇದೆ ಇದರಲ್ಲಿ ಅಲ್ವಾ? ತುಪ್ಪ ತುಂಬಾ ಒಳ್ಳೇದು ಮಕ್ಕಳಿಗೆ, ದೊಡ್ಡವರಿಗೆ. ಮೆತ್ತಗಿರ್ತತಲ್ಲ, ಸಣ್ಣ ಹುಡುಗರು ತಿಂತಾರೆ, ವಯಸ್ಸಾದವ್ರಿಗೂ ಒಳ್ಳೆ, ವಯಸ್ಸಾದವ್ರಿಗೂ ಒಳ್ಳೆ. ಕೆಲವ್ರಿಗೆ ಗಟ್ಟಿ ಇದ್ರೆ ತಿನ್ನಕ್ಕಾಗಲ್ಲ. ಜಾಸ್ತಿ ಮಾತಾಡೋದ್ ಬೇಡ, ನಾನು ಟೇಸ್ಟ್ ಮಾಡ್ಬಿಡ್ತೀನಿ, ನೋಡೋಣ ಹೇಗಿದೆ ಅಂತ. ಕಟ್ ಮಾಡಿದ ತಕ್ಷಣ ಬಂದ್ಬಿಡ್ತು, ಬೆಣ್ಣೆ ತರ ಅಂತ ಹೇಳ್ತಾರಲ್ಲ ಆ ತರ ಮೃದು ಇದೆ, ಕಲರ್ ಕೂಡ ಇದೆ. ಇಲ್ಲ ಇದು ಹೀಗಿದ್ರೆ ತಿನ್ಬೋದು ಆರಾಮದಲ್ಲಿ. ಬೆಣ್ಣೆ ಕಟ್ ಮಾಡ್ದಂಗೆ ಅಂತಾರಲ್ಲ ಆ ತರ ಬಂದ್ಬಿಡ್ತು, ತುಂಬಾ ಚೆನ್ನಾಗಿದೆ. ನೋಡೋಣ, ಇದನ್ನ ವರ್ಣನೆ ಮಾಡಕ್ಕೆ ನನಗೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಬರ್ಫಿ ಮಾಡಿದೀರ ನೀವು. ಮನೆಯಲ್ಲಿರುವ ಸಾಮಾನ್ಯ ತಗೊಂಡು ಇಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇದನ್ನ ಯಾರು ನನ್ಗೆ ಬೇಡ, ಯಾಕಂದ್ರೆ ಇದೊಂದು ತುಂಬಾ ಮೃದುವಾಗಿ ಮುರಿದೋಯ್ತು. ವಯಸ್ಸಾದರೂ ತಿನ್ಬೋದು, ದೊಡ್ಡವರು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಮನೆಯಲ್ಲಿರುವ ಅಂಶವನ್ನೇ ಹಾಕಿದೀರಾ, ಎಲ್ಲಾ ಒಳ್ಳೊಳ್ಳೆ ಪೌಷ್ಟಿಕತೆ ಇದೆ, ಅದ್ಭುತವಾದ ಒಂದು ಬರ್ಫಿ ಇದು. ನಾವೆಲ್ಲ ಮನೇಲಿ ಮಾಡಿ ಟ್ರೈ ಮಾಡ್ಲೇಬೇಕಮ್ಮ, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಒಂದು ಮಾಡುವ ವಿಧಾನವನ್ನ ನಮ್ಮ ವೀಕ್ಷಕರಿಗೋಸ್ಕರ ಒಮ್ಮೆ ಹೇಳಿ ಅಮ್ಮ. ಇದು 7 ಕಪ್ ಬರ್ಫಿ ಅಂತ. 7 ಕಪ್ ಬರ್ಫಿ ಅಂದ್ರೆ ಏನಂದ್ರೆ 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ ಹಸೆ ಕೊಬ್ಬರಿ, 1 ಕಪ್ಪು ತುಪ್ಪ, 1 ಕಪ್ ಹಾಲು, 3 ಕಪ್ಪು ಸಕ್ಕರೆ, ಸ್ವಲ್ಪ ರುಚಿಗೆ ಏಲಕ್ಕಿ ಪುಡಿ ಹಾಕ್ಬೇಕು. ಅದನ್ನೆಲ್ಲ ಕಲಿಸಿ ಕುದಿಲಿಕ್ಕೆ ಇಡ್ಬೇಕು. ಕೈ ಆಡಿಸ್ತಾ ಇರ್ತಾರೆ. ಬಾಣಲೆ ಬಿಟ್ಮೇಲೆ ತಟ್ಟೆಗೆ ಹಾಕಿ, ತುಪ್ಪ ಸೌರಿ ತಟ್ಟೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಕೋರಿಬೇಕು. ಅದು 7 ಕಪ್ ಬರ್ಫಿ ರೆಡಿ. ಬಹಳ ವಿಶಿಷ್ಟವಾದ, ಅದರ ಜೊತೆಗೆ ಬಹಳ ರುಚಿಯುಕ್ತ ಒಂದು 7 ಕಪ್ ಬರ್ಫಿಯನ್ನು ಮಾಡಿದೀರಾ ಅಮ್ಮ. ನೀವು ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಒಂದು ವಿಶಿಷ್ಟ ತಿಂಡಿಯನ್ನ ತೋರಿಸಿದೀರಾ. ಏನ್ ಅನ್ಸುತ್ತೆ ನಿಮ್ಗೆ ನಮ್ಮ ಬಸವ ವಾಹಿನಿಯ ಬಗ್ಗೆ? ನಮ್ಗೆ ಬಹಳ ಖುಷಿ ಆಗ್ಬಿಟ್ಟಿದೆ. ನಾವು ಇಷ್ಟವರೆಗೂ ಎಲ್ಲೂ ಹೊರಗೆ ಹೋಗಿದ್ದಿಲ್ಲ. ಇದು ಬಸವ ಚಾನೆಲ್ನವ್ರು ನಮಗೆ ಇದು ಪ್ರೋಗ್ರಾಮಕ್ಕೆ ಬರಮಾಡಿಕೊಂಡು ಅಡುಗೆ ಮಾಡ್ಲಿಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ನಾನು ತುಂಬಾ ಶರಣ. ನಮ್ಗೆ ಸಹ ತುಂಬಾ ಖುಷಿ ಆಯ್ತು. ಒಂದು ಹೊಸ ರುಚಿಯನ್ನ ನಾವು ಕಲ್ತಿದ್ದೇವೆ, ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿದೀರಾ. ಹಾಗೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣ.